कः पंडितस्त्वदपरं शरणं समीयात् भक्तप्रियादृतगिरः सुहृदः कृतज्ञात् सर्वान् ददाति सुहृदो भजतोऽपि कामान् आत्मानमप्युपचयापचयौ नयस्य। सर्वैरपि अक्रूरप्रभृतिभिः भक्तैः योऽयं देवदेवः भक्तिगाढेन मनसा स्तूयते। हे जनार्दन, दिष्ट्या भवान् इह नः सर्वेषामपि प्रतीयते। स्वरूपं तु भवतः योगेश्वरैः सुरैषैः अपि दुरापमेव। भवतः निगूढां गतिं ज्ञातुं सर्वेप्येते न प्रभवन्ति। सोऽयं भवानेव सर्वेषामस्माकं सुत पति पत्नी धन गेह रूपां रशनां मायां भवदीयामेव मायां छिनत्तु। भवदन्यः अस्याः मायायाः छेत्ता न कोऽपि अस्मिन् विश्वे उपलभ्यते। इति नानाप्रकारैः वाक्यैः योऽयं स्तूयते भगवान्, सः रुक्मिणीमपि परीक्षाञ्चक्रे। का कथा पामराणाम् अस्मत्सदृशाणां मानुषाणां, तथापि अस्माकम् एव स्वभावसम्भूत्यै अयं कालनामा परमात्मा अस्मान् नैकविधेषु कष्टेषु सञ्चारयति। एवं च नानाविधानि न केवलं सुखानि अपि तु कष्टान्यपि अनुभूय पक्वस्वभावान् अस्मान् सः मुक्तिमारोपयति। एवं च अयमेव भगवान् लक्ष्म्यादिकानि चतुर्मुखप्रभृतीनि तृणजीवान्तानि भूतानि विविधरीत्या पचति। अस्मिन् मोहमये महाकटाहे ब्रह्माण्डाख्ये संसाराख्ये वा सूर्यरूपेण अग्निना दिवारात्रिरूपेण इंधनेन च मासर्तु दर्वी परिघट्टनपूर्वकं पचते इति इयमेव वार्ता महाभारते वनपर्वणि प्रदर्शिता। सर्वेष्वपि अतीत वर्तमान भविष्यत्सु कालेषु अनुवर्तते। सर्वेष्वपि पौरुषेयेषु अपौरुषेयेषु च वा शास्त्रेषु इयमेव वार्ता भगवतः
ಮನೋಜ್ಞರೂಪೇಣ ನೈಕವಿಧೈಃ ಪದಬಂಧಪ್ರಕಾರೈಃ ವಾಕ್ಯಬಂಧಪ್ರಕಾರೈಶ್ಚ ಕಥ್ಯತೆ ಶ್ರೂಯತೆ ಚ. ಭಾಗವತ ಸಾರೋದ್ಧಾರದಲ್ಲಿ 232ನೇ ಶ್ಲೋಕವನ್ನು ನಾವು ಇವತ್ತು ನೋಡಬೇಕು. ಇದು 10ನೇ ಸ್ಕಂದದ 47ನೇ ಅಧ್ಯಾಯದ 27ನೇ ಶ್ಲೋಕ. ಲಕ್ಷ್ಮೀ ಅಂತ ದೇವತೆಯನ್ನು ಕೂಡ ಭಗವಂತ ಪರೀಕ್ಷಿಸಿದ ಅಂತ ಅನ್ನೋದನ್ನ ಕಳೆದ ದಿವಸ ನೋಡಿದ್ದೇವೆ. ಹಾಗಿರುವಾಗ ನಮ್ಮಂಥ ಸಾಮಾನ್ಯರ ಪಾಡೇನು? ಲಕ್ಷ್ಮೀ ನಿತ್ಯ ಮುಕ್ತಳು, ಸಂಸಾರಕ್ಕೆ ಯಾವತ್ತೂ ಕೂಡ ಬಂದವಳೇ ಅಲ್ಲ. ಅವಳನ್ನೂ ಪರೀಕ್ಷಿಸಿದೆ, ಮೂಲ ರೂಪದಲ್ಲೂ ಪರೀಕ್ಷಿಸಿಯೇ ಅವಳನ್ನು ಸ್ವೀಕಾರ ಮಾಡಿದ್ದಾನೆ ಅನಾದಿ ಕಾಲದಿಂದ. ಅವತಾರ ರೂಪದಲ್ಲೂ ಕೂಡ ಸೀತೆ, ರುಕ್ಮಿಣಿ ಮೊದಲಾದ ರೂಪದಿಂದ ಅವಳನ್ನು ಸ್ವೀಕಾರ ಮಾಡಿಯೇ ಅವಳನ್ನು ಪರೀಕ್ಷೆ ಮಾಡಿಯೇ ತನ್ನ ಕಷ್ಟ ಸುಖ ಇತ್ಯಾದಿಗಳಲ್ಲಿ ಆಕೆ ಅನುವರ್ತಿನಿಯಾಗಿರ್ತಾಳೆ. ಮತ್ತೆ ತನಗೆ ಎಲ್ಲ ರೀತಿಯಿಂದಲೂ ಅನುರೂಪಳಾಗಿದ್ದಾಳೆ ಅಂತ ಆಲೋಚನೆ ಮಾಡಿಯೇ ಅವಳನ್ನು ಪರಿಗ್ರಹಿಸಿದ್ದಾನೆ. ಎಲ್ಲ ದೇಶಗಳಲ್ಲಿಯೂ ಎಲ್ಲ ಕಾಲದಲ್ಲಿಯೂ ನನಗೆ ಇವಳು ಸಮಾನಳು, ಗುಣಗಳ ದೃಷ್ಟಿಯಿಂದ ಸಮಾನಳಾಗಿರದಿದ್ರೇನಂತೆ. ದೇಶತಃ ಕಾಲತಃ ಸಮವ್ಯಾಪ್ತ ವಜಾವುಭೌ ಅಂತ ಹೇಳಿದಂತೆ, ದೇಶತಃ ಕಾಲತಃ ನನ್ನ ಜೊತೆಗೆ ಇವಳು ವ್ಯಾಪ್ತಳಾಗಿದ್ದಾಳಲ್ಲ, ಹಾಗೆ ಉಭಯ ಯೋಗವನ್ನ ಈಕೆ ಪ್ರದರ್ಶನ ಮಾಡಿದ್ದಾಳೆ ಅಂತ ಉಭಯ ಯೋಗಿನಿಯಾದಂಥ ಆ ಲಕ್ಷ್ಮಿಯನ್ನ ಪ್ರೀತಿಯಿಂದ ತನ್ನ ಎದೆಯಲ್ಲಿ ಧರಿಸಿದ್ದಾನೆ. ಸಂಸಾರಕ್ಕೆ ನಮ್ಮಂತೆಯೇ ಒಂದು ಕಾಲದಲ್ಲಿ ಬಂದು ಮತ್ತೊಂದು ದೀರ್ಘಕಾಲದಲ್ಲಿ ಬಳಿಕ ಮತ್ತೊಂದು ಕಾಲದಲ್ಲಿ ಮುಕ್ತನಾಗಬೇಕಾದಂತಹ ಚತುರ್ಮುಖ ಬ್ರಹ್ಮನನ್ನ ನಮ್ಮಂಥ ಸಾಮಾನ್ಯ ಜೀವರನ್ನು ಕೂಡ ಅವನು ನಾನಾ ರೀತಿಯಿಂದ ಪರೀಕ್ಷಿಸ್ತಾನೆ. ಮೂಲ ರೂಪದಲ್ಲಿಯೂ ಪರೀಕ್ಷಿಸ್ತಾನೆ, ಅವತಾರ ರೂಪದಲ್ಲಿಯೂ ಕೂಡ ಪರೀಕ್ಷಿಸ್ತಾನೆ. ನಮ್ಮಂತೆ ಅವರಿಗೆ ಅಂಥ ದೊಡ್ಡ ಕಷ್ಟ ಏನೂ ಬಂದು ಒದಗಿರ್ಲಿಕ್ಕಿಲ್ಲ, ಕಷ್ಟದಲ್ಲಿ ಅವರು ನರಳಾಡುವಂಥ ಪ್ರಸಂಗವೇನೂ ಬಂದಿರಲಿಕ್ಕಿಲ್ಲ. ಅವತಾರ ರೂಪದಲ್ಲಿ ಅಂಥ ಪ್ರಸಂಗಗಳನ್ನು ಅವರು ಎದುರಿಸಿದ್ರೂ ಕೂಡ ಆ ಪ್ರಸಂಗಗಳಿಂದ ಅವರ ಜ್ಞಾನ ಭಕ್ತಿ ವೈರಾಗ್ಯಗಳಿಗೆ ಧಕ್ಕೆ ಏನೂ ಆಗಿರ್ಲಿಕ್ಕೂ ಇಲ್ಲ. ಆದರೆ ಪರೀಕ್ಷೆ ನಡೀತದೆ ಅಂತ ಅನ್ನೋದು ಮಾತ್ರ ಹೌದು. ಅವರ ಜ್ಞಾನ ಭಕ್ತಿ ವೈರಾಗ್ಯಗಳ ಸತತವಾದ ಪರೀಕ್ಷೆ ಮೂಲ ರೂಪದಲ್ಲೂ ನಡೀತಿರ್ತದೆ, ಅವತಾರ ರೂಪದಲ್ಲೂ ನಡೀತಿರ್ತದೆ. ಹಾಗೆ ನಡೆದದ್ದು ನಮ್ಮ ಗಮನಕ್ಕೆ ಬರಬೇಕಷ್ಟೆ. ಹಾಗಿರುವಾಗ ನಾವೆಷ್ಟರವರು ಅನ್ನುವಂಥ ಒಂದು ನಮ್ಮ ಇತಿಮಿತಿ ನಮಗೆ ತಿಳಿಯುತ್ತದೆ. ಪಾಂಡವರಿಗೆ ಬಂದ ಕಷ್ಟ ನಮಗೇನು ಬಂದಿತ್ತು? ಜೀವಮಾನದಲ್ಲಿ 2 ಬಾರಿ ಅವರು ತಮ್ಮದಾದಂಥ ಒಂದು ತುಣುಕು ಸಂಪತ್ತು ಕೂಡ ಕಿಲುಬು ಕಾಸು ಇಲ್ಲದೆ ಅವರು ಮನೆಯಿಂದ ಹೊರಗೆ ಬೀಳಬೇಕಾಯ್ತು. ಒಂದು ಬಾರಿ ಅವರು ಮದುವೆ ಆಗೋದಕ್ಕಿಂತ ಮುಂಚೆ ಅರಗಿನ ಮರೆಯಿಂದ ಹೊರಗೆ ಬಿದ್ದಿದ್ರು. ಮತ್ತೊಂದು ಬಾರಿ ಜೂಜಾಟದ ಬಳಿಕ. ಹೀಗೆ ಇವೆರಡೂ ಕಾಲದಲ್ಲಿಯೂ ಅವರು ಇಂಥದ್ದೆಲ್ಲವನ್ನೂ ಅನುಭವಿಸಿಯೇ ನಾನಾ ಥರದ ತಳಮಳವನ್ನು ಕೂಡ ಅನುಭವಿಸಿ ಧರ್ಮವನ್ನು ನಾವು ಯಾಕೆ ಆಚರಿಸಬೇಕು, ಧರ್ಮವನ್ನು ಆಚರಿಸಿದ್ರ ಫಲ ಏನು ಅನ್ನುವಂಥ ಮೂಲಭೂತವಾದ ಪ್ರಶ್ನೆ, ಫಂಡಮೆಂಟಲ್ ಕ್ವೆಶ್ಚನ್, ಅದನ್ನೂ ಕೂಡ ಅನುಭವಿಸಿಯೇ ಅವರು ಆ ಪರೀಕ್ಷೆಯಲ್ಲಿ ಉತ್ತೀರ್ಣರಾದರು. ಇದು ನಮಗೆಲ್ಲರಿಗೂ ಕೂಡ ಒಂದು ಪಾಠ ಆಗಬೇಕು ಅಂತ ಈ ಹಿಂದಿನ ವಾಕ್ಯಗಳಲ್ಲಿ, ಶ್ಲೋಕಗಳಲ್ಲಿ ನಾವು ನೋಡಿದ್ದೇವೆ. ಇದು ಅಕ್ರೂರ ಹೇಳುವಂಥ ಶ್ಲೋಕ ಇವತ್ತು ನಾವು ನೋಡಬೇಕಾದದ್ದು.
232ನೇ ಶ್ಲೋಕ. 10ನೇ ಸ್ಕಂದದ 47ನೇ ಅಧ್ಯಾಯದಲ್ಲಿ 27ನೇ ಶ್ಲೋಕದ ರೂಪದಲ್ಲಿ ಇದು ಕಾಣಿಸ್ತದೆ. ಕಂಸನ ಹತ್ಯೆ ಎಲ್ಲ ಆದ ಬಳಿಕ ಅಕ್ರೂರನ ಮನೆಗೆ ಒಂದು ಬಾರಿ ಕೃಷ್ಣ ಬಂದಂತೆ. ಅಕ್ರೂರ ಭವನಂ ಕೃಷ್ಣ ಸಹ ರಾಮೋದ್ಧವ ಪ್ರಭೋ ಕಿಂಚಿತ್ ಚಿಕೀರ್ಷನ್ ಸಪ್ರಾಗಾತ್ ಅಕ್ರೂರ ಪ್ರಿಯಕಾಮ್ಯಯ ಅಂತ. ಅಕ್ರೂರ ಎದ್ದು ಹೊರಗೆ ಬಂದ. ಕೃಷ್ಣರಾಮನನ್ನ ಆಲಿಂಗಿಸ್ಕೊಂಡು ಕರ್ಕೊಂಡು ಬಂದ ಮನೆಯೊಳಗೆ. ಅವರಿಗೆ ನಮಸ್ಕಾರ ಮಾಡಿದ, ಅವರು ಕೂಡ ನಮಸ್ಕಾರ ಮಾಡಿದರು. ಪ್ರಶ್ರಯಾವನತೋ ಕ್ರೂರ ಕೃಷ್ಣರಾಮವು ಅಭಾಷತ. ಆಗ ಅವನು ವಿನಯದಿಂದ ಕೃಷ್ಣ ಮತ್ತು ರಾಮರ ಜೊತೆ ಈ ಮುಂದಿನಂತೆ ಮಾತಾಡಿದಂತೆ. ಆ ಮಾತುಗಳಲ್ಲಿ ಬರುವಂಥದ್ದು ಒಂದು ಶ್ಲೋಕ ಇದೆ. ಅವನು ಸ್ತೋತ್ರ ಮಾಡಿದ ಕೆಲವು ಶ್ಲೋಕಗಳನ್ನ ಈಗ ನೋಡೋಣ ಅಷ್ಟೆ. ಅದರಲ್ಲಿ ಇದೊಂದು ಶ್ಲೋಕ ತುಂಬ ಚೆನ್ನಾಗಿದೆ ಅಂತ ಕಾಣಿಸಿದೆ. ಮತ್ತೊಂದೆರಡು ಶ್ಲೋಕಗಳನ್ನು ಕೂಡ ಹೇಳ್ತೇನೆ. ನೀನಾಗೆ ಸೃಷ್ಟಿ ಮಾಡಿದ ಜಗತ್ತಿದು. ಆತ್ಮಸೃಷ್ಟಮಿದಂ ವಿಶ್ವಂ ಅನ್ವಾವಿಶ್ಯ ಸ್ವಶಕ್ತಿಭಿಹಿ. ನಿನ್ನ ಶಕ್ತಿಗಳಾದಂಥ ಸತ್ವರಜಸ್ತಮೋ ಗುಣಗಳ ಮಾನಿನಿಯರಾದ ಶ್ರೀಭೂ ದುರ್ಗಿಯರ ಜೊತೆಗೆ ನೀನು ಈ ಜಗತ್ತಿನ ಒಳಗೆ ಪ್ರವೇಶ ಮಾಡ್ತೆ. ಶ್ರುತಿ ಪ್ರತ್ಯಕ್ಷ ಗೋಚರ. ವೇದದ ಮೂಲಕ ಮಾತ್ರ ನಿನ್ನನ್ನು ನಾವು ತಿಳ್ಕೊಳ್ಬೇಕು. ರಜಸ್ಯಥೋ ವಿಲುಂಪಸಿ ಪಾಸಿ ವಿಶ್ವಂ ಸೃಷ್ಟಿಸ್ತಿ, ಅದನ್ನು ನಾಶ ಮಾಡ್ತಿ, ರಕ್ಷಿಸ್ತಿ. ರಜಸ್ಸು ತಮಸ್ಸು ಸತ್ವಗುಣಗಳಿಂದ. ನಬದ್ಧತೆ ತ್ವಂ ಗುಣಕರ್ಮಭಿರ್ವಾ. ನೀನು ಮಾತ್ರ ಯಾವುದೇ ಗುಣ ಮತ್ತು ಕರ್ಮಗಳ ಬಂಧನಕ್ಕೊಳಗಾಗೋದಿಲ್ಲ. ಇಂಥ ಮಹಾಮಹಿಮ ನೀನು. ಅದ್ಯೇಶನೋ ವಸತಯ ಖಲು ಭೂರಿಭಾಗ. ನಮ್ಮ ಮನೆ ಇವತ್ತು ಭಾಗ್ಯಶಾಲಿ ಆಯಿತು. ಯಾಕೆಂದರೆ ಎಲ್ಲ ದೇವತೆಗಳು, ಪಿತೃಗಳು ಮತ್ತು ಚಕ್ರವರ್ತಿಗಳು, ಮನುಷ್ಯರು ಇವರೆಲ್ಲರ ಅಂತರ್ಯಾಮಿ ಆದಂತಹ ನೀನು ಈ ಮನೆಗೆ ಬಂದಿದ್ದೆ. ನಿನ್ನ ಪಾದ ತೊಳೆದ ನೀರನ್ನು ಈ ಜಗತ್ತೆಲ್ಲವೂ ಕೂಡ ಸ್ಪರ್ಶಿಸಿ ಪವಿತ್ರ ಆಗ್ತದೆ. ಇದು 26ನೇ ಶ್ಲೋಕ. ಕಃಪಂಡಿತಸ್ತದ ಅಪರಂ ಶರಣಂ ಸಮೀಯಾತ್ ಅನ್ನೋದು 27ನೇ ಶ್ಲೋಕ. 28ನೇ ಶ್ಲೋಕ ಒಂದನ್ನು ಮೊದಲು ಹೇಳಿ ಆಮೇಲೆ 27ನೇದನ್ನು ಹೇಳ್ತೇನೆ. ದೊಡ್ಡ ದೊಡ್ಡ ಯೋಗೀಶ್ವರರಿಗೂ ಕೂಡ ನೀನನ್ನು ತಿಳ್ಕೊಳ್ಳಿಕ್ಕಾಗೋದಿಲ್ಲ, ದೇವತೆಗಳಿಗೆ ತಿಳಿಲಿಕ್ಕೆ ಆಗೋದಿಲ್ಲ. ನೀನು ಮಾಡಬೇಕಾದದ್ದೇನು? ಒಂದು ಅತ್ಯಂತ ಮುಖ್ಯವಾದ ಪ್ರಾರ್ಥನಾ ಇದೆ. ಮೋಹ ರಶನ. ಮೋಹ ಅನ್ನುವುದೊಂದು ದೊಡ್ಡ ಹಗ್ಗ, ಕಡಿವಾಣ. ಅದು ನಮ್ಮನ್ನು ಬಂಧಿಸಿಟ್ಟಿದೆ. ನಮ್ಮ ಮಕ್ಕಳ ಜೊತೆಗೆ, ಹೆಂಡತಿ ಅಥವಾ ಗಂಡನ ಜೊತೆಗೆ, ಆಪ್ತ ಮಿತ್ರರ ಜೊತೆಗೆ, ಮನೆ, ದೇಹ, ಇದೊಂದು ಮೋಹ. ಈ ಮೋಹ ಅನ್ನುವುದೊಂದು ಕಡಿವಾಣ. ಆ ಕಡಿವಾಣವನ್ನು ನೀನು ತೆಗೆದು ಹಾಕಬೇಕಾಗಿದೆ. ಯಾಕೆಂದರೆ ಅದು ಭವದೀಯ ಮಾಯಾಮ್. ನಿನ್ನ ಮಾಯೆಯಿಂದಲೇ ಬಂದದ್ದು ಆ ಕಡಿವಾಣ. ಕಟ್ಟಿ ಹಾಕಿದವನು ನೀನೇ, ಈಗ ಬಿಡಿಸಬೇಕಾದವನು ನೀನೇ ಅಂತ ಪ್ರಾರ್ಥನೆ ಮಾಡಿದ. ಇಷ್ಟೆಲ್ಲ ವಿಷಯವನ್ನು ಅವನು ಯಾಕೆ ಹೇಳಿದ ಅಂದರೆ, ವಾಸ್ತವಿಕವಾಗಿ ಸ್ವಲ್ಪ ಆದರೂ ವಿವೇಕ ಇದ್ದರೆ, ಯಾವ ವಿವೇಕಿ, ಯಾವ ಪಂಡಿತ ಭಗವಂತನನ್ನು ಬಿಟ್ಟು ಬೇರೆಯವರನ್ನ ಶರಣ ಹೋಗ್ತಾನೆ? ಸತ್ಯ ಸಂಕಲ್ಪ ನೀನು, ಭಕ್ತಪ್ರಿಯ. ಭಕ್ತಪ್ರಿಯಾತ್ ಋತಗಿರಹ. ಋತಗೀಹಿ ಅಂದರೆ ಸತ್ಯ ಸಂಕಲ್ಪ. ಭಕ್ತರಿಗೆ ಪ್ರಿಯನಾದವನು, ಸುಹೃತ್, ಎಲ್ಲರಿಗೂ ಗೆಳೆಯನೂ ಹೌದು, ಕೃತಜ್ಞ. ವಿಷ್ಣು ಸಹಸ್ರನಾಮದಲ್ಲೂ ಕೂಡ ಕೃತಜ್ಞ ಅನ್ನೋ ಒಂದು ನಾಮ ಬರ್ತದೆ. ಕೃತಜ್ಞ ಕೃತಿರಾತ್ಮವಾನ್ ಅಂತ. ಯಾಕೆ ಭಗವಂತನ ಕೃತಜ್ಞ ಅಂತ ಹೇಳ್ತಾರೆ ಅಂದರೆ, ನಾವೇನು ಮಾಡಿದ್ದೀವಿ ಅದನ್ನು ಅವನು ಯಾವತ್ತೂ ಕೂಡ ತಿಳ್ಕೊಂಡಿರ್ತಾನೆ. ಅವನು ಯಾವತ್ತೂ ಅದನ್ನು ಮರೆಯೋದಿಲ್ಲ. ಓಂ ಕೃತೋಸ್ಮರ ಓಂ ಕೃತಂಗ್ ಸ್ಮರ ಅಂತ ಈಶಾವಾಸ್ಯ ಉಪನಿಷತ್ತಿನಲ್ಲಿ ಅವನನ್ನು ನಾವು ಮಾಡಿದ್ದನ್ನು ಸ್ಮರಿಸೋ ಅಂತ ಪ್ರಾರ್ಥನೆ ಮಾಡಿದ್ದು ಕೇಳಿ ಬರ್ತದೆ.
ಜ್ಞಾನರೂಪನಾದ ಭಗವಂತನೇ ನಾವೇನು ಬಹಳ ಮಾಡಿಲ್ಲ ಸಾಧನೆ, ಆದರೂ ಸ್ವಲ್ಪ ಆದರೂ ಸಾಧನೆ ಮಾಡಿದ್ದೀವಲ್ಲ, ಅಷ್ಟನ್ನಾದರೂ ಕೂಡ ನೀನು ಎಂದು ಮರಿಬೇಡ, ನೆನಪಿಟ್ಕೋ. ಆ ಸಾಧನೆಯ ಪಥದಿಂದ ನಾವ್ಯಾವತ್ತೂ ಕೂಡ ಚ್ಯುತರಾಗದಿರಲಿ. ಇನ್ನೂ ಹೆಚ್ಚಿನ ಸಾಧನೆಯನ್ನು ನಾವು ಮಾಡುವಂತಾಗಲಿ ಅಂತ ಅವನನ್ನು ನಾವು ಮತ್ತೆ ಕೇಳಬೇಕು. ಅದಕ್ಕಾಗಿ ಅವನನ್ನು ಕೃತಜ್ಞ ವಿಷ್ಣು ಸಹಸ್ರನಾಮದಲ್ಲೂ ಅದನ್ನ ಹೇಳ್ತಾರೆ, ಭಾಗವತದಲ್ಲೂ ಕೂಡ ಇದನ್ನೇ ಹೇಳ್ತಾರೆ. 2 ಸರಿ ವಿಷ್ಣು ಸಹಸ್ರನಾಮದಲ್ಲಿ ಬಂದಿದೆ ಅದು. ಈಗ ಇಲ್ಲೊಂದು ಬಾರಿ ಭಾಗವತದಲ್ಲೂ ಕೂಡ ಬಂದಿದೆ. ಭಗವಂತನನ್ನು ಹೀಗೆ ಕೃತಜ್ಞ ಅಂತ ನಾವು ಉಪಾಸಿಸಬೇಕು. ನಾವು ಮಾಡಿದ್ದನ್ನು ನೆನಪಿಟ್ಟುಕೊಳ್ಳೋ ಭಗವಂತನೇ ಅಂತ ಪ್ರಾರ್ಥನೆಯೂ ಹೌದು. ನೀನು ಖಂಡಿತವಾಗಿಯೂ ಇವೆಲ್ಲವನ್ನೂ ನೆನಪಿಟ್ಟುಕೊಳ್ಳೋ ಸ್ವಭಾವದವನೇ ಆಗಿದ್ದೆ. ಯಾವತ್ತೂ ಕೂಡ ನಿನಗಿದು ಮರೆಯುವಂಥದ್ದಲ್ಲ. ನಾನು ಮಾಡಿದ ಕರ್ಮಕ್ಕೆ ಯುಕ್ತವಾದಂತಹ ಫಲವನ್ನು ನೀನು ಒಂದಲ್ಲ ಒಂದು ದಿವಸ ಕೊಡ್ತಿ ಅನ್ನುವುದನ್ನು ನಮಗೆ ತಿಳಿಸುವಂಥ ಒಂದು ನಾಮ ಅದು. ಅದಕ್ಕಾಗಿ ಇಂಥ ಕಡೆ ಎಲ್ಲ ಈ ವಿಶೇಷಣಗಳನ್ನು ಹಾಕಿರ್ತಾರೆ. ಆಕಸ್ಮಿಕವಾದ ವಿಶೇಷಣಗಳಲ್ಲ ಅವು. ಭಕ್ತರನ್ನ ಹೇಗೆ ಭಗವಂತ ರಕ್ಷಿಸ್ತಾನೆ ಅಂತನ್ನುವುದಕ್ಕೆ ಇರುವಂಥ ಉದಾಹರಣೆಗಳು. ಸರ್ವಾನ್ ದದಾತಿ ಸುಹೃದೋ ಭಜತೋಪಿ ಕಾಮಾನ್. ಭಕ್ತರಿಗೆ ಏನು ಬೇಕೋ ಅದೆಲ್ಲವನ್ನೂ ಕೂಡ ಕೊಡ್ತಾನೆ. ಬೇರೆ ಯಾವುದೇ ಕಾಮವನ್ನು ಕೊಡುವುದು ಆ ಕಡೆ ಇರಲಿ, ಪ್ರಸಂಗ ಬಂದರೆ ತನ್ನನ್ನೇ ತಾನು ಅರ್ಪಣೆ ಮಾಡ್ಕೋತಾನೆ ಭಕ್ತನಿಗಾಗಿ. ಭಕ್ತಿ ವಶಃ ಪುರುಷ ಭಕ್ತಿರೇವೈನಂ ಗಮಯತಿ ಅಂತ ಶಾಸ್ತ್ರ ಹೇಳ್ತದೆ. ಉಪಚಯಾಪಚಯವು ನಯಸ್ಯ. ಈ ಭಗವಂತನಿಗೆ ಇಷ್ಟೆಲ್ಲ ಸೃಷ್ಟಿ ಪಾಲನ ನಾಶ ಮೊದಲಾದವುಗಳನ್ನು ಮಾಡ್ತಾ ಇದ್ರು ಕೂಡ ವೃದ್ಧಿ ಹ್ರಾಸ ಅಂತ ಅನ್ನೋದಿಲ್ಲ. ಯಾವತ್ತೂ ಕೂಡ ಏಕಪ್ರಕಾರವಾಗಿ ಪೂರ್ಣನಾಗಿರುವಂಥವನು. ಪಂಡಿತ ಅಂತ ಯಾಕೆ ಕರೀತಾರೆ? ಪಂಡಿತ ಅನ್ನೋ ಶಬ್ದಕ್ಕೆ ಹೀಗೆ ಅರ್ಥ ಅಲ್ಲಿ ಹೇಳಿದಂತೆ ಕಾಣಿಸ್ತದೆ. ಬಂಧ ಮೋಕ್ಷಗಳನ್ನು ಅರಿತಂತಹ ಒಬ್ಬ ಬುದ್ಧಿವಂತ, ಅವನನ್ನು ಪಂಡಿತ ಅಂತ ಅನ್ಬೇಕು. ಸಂಸಾರದಲ್ಲಿ ಬದ್ಧರಾಗಿದ್ರೆ ನಮ್ಗೆ ಎಂಥ ದುಃಖ ಆಗ್ತದೆ, ಮೋಕ್ಷಕ್ಕೆ ಹೋದ್ರೆ ಎಂಥ ಸುಖ ಆಗ್ತದೆ ಅಂತ ಅನ್ನೋದನ್ನು ಅರಿತಂಥವನು ಪಂಡಿತ ಅಂತ ಅನ್ಬೇಕು. ಸಂಸಾರ ಅಂತ ಅನ್ನೋದು ಅಶಾಶ್ವತವಾದದ್ದು, ನಮಗೆ ಇದು ಗೊತ್ತಿರಬೇಕು. ಪಂಡಿತ ಅಂದರೆ ಪಡಿಭೇದ ಅಂತ, ವ್ಯತ್ಯಾಸವನ್ನು ತಿಳಿದವನನ್ನು ಪಂಡಿತ ಅಂತಾರಂತೆ. ಏನು ವ್ಯತ್ಯಾಸ ತಿಳಿದಿರಬೇಕು? ನಿತ್ಯಕ್ಕೂ ಅನಿತ್ಯಕ್ಕೂ, ಮತ್ತೆ ಸ್ವತಂತ್ರಕ್ಕೂ ಅಸ್ವತಂತ್ರಕ್ಕೂ ವ್ಯತ್ಯಾಸವನ್ನು ತಿಳಿದಿರಬೇಕು. ಆ ವ್ಯತ್ಯಾಸವನ್ನು ತಿಳಿದಂಥವನನ್ನೇ ಪಂಡಿತ ಅಂತ ಈ ಶಾಸ್ತ್ರದಲ್ಲಿ ಹೇಳ್ತಾರೆ. ಪಡಿಭೇದ ಅಂತ ಹೇಳ್ತಾರೆ, ಪಡಿಗತವು ಅಂತಲೂ ಹೇಳ್ತಾರೆ. ಹೇಗಾದ್ರೂ ಇಟ್ಕೊಳ್ಳಿ, ಜ್ಞಾನ ಅಂತ ಅರ್ಥ ಅದಕ್ಕೆ ಒಟ್ಟಾರೆ. ಸ್ವತಂತ್ರ ಭಗವಂತ ಒಬ್ಬನೇ, ಅಸ್ವತಂತ್ರ ಈ ಜಗತ್ತು. ಆದ್ರಿಂದ ಅಸ್ವತಂತ್ರವನ್ನು ಬಿಟ್ಟು ಸ್ವತಂತ್ರನ್ನೇ ಧ್ಯಾನಿಸ್ಬೇಕು. ಅನಿತ್ಯವಾದ ಈ ಜಗತ್ತನ್ನು ಬಿಟ್ಟು ನಿತ್ಯನಾದ ಭಗವಂತನಿಗೆ ಶರಣ ಹೋಗಬೇಕು ಅಂತ ಈ ವ್ಯತ್ಯಾಸ, ನಿತ್ಯಾನಿತ್ಯ ಸ್ವತಂತ್ರ ಅಸ್ವತಂತ್ರಗಳ ವ್ಯತ್ಯಾಸ ಗೊತ್ತಿದ್ದವನನ್ನ ಪಂಡಿತ ಅಂತ ಹೇಳ್ತಾರೆ. ಇಂಥ ಭಗವಂತನನ್ನ ಬಿಟ್ಟು ಬೇರೆ ಯಾರನ್ನಾದರೂ ಭಜಿಸುವುದು ಅಂದರೆ ಗಂಗಾ ತೀರದಲ್ಲಿ ಬಾವಿ ತೋಡುವುದು ಅಂತ ಅರ್ಥ. ಅದಕ್ಕೆ ಅರ್ಥ ಅಷ್ಟೆ. ಗಂಗಾ ನದಿಯ ತೀರದಲ್ಲಿ, ಗಂಗಾ ನದಿಯಲ್ಲೇ ಅಥವಾ ತೀರದಲ್ಲಿ ಒಂದು ಮನೆ ಕಟ್ಕೊಂಡು ಒಬ್ಬ ಇದ್ದಾನೆ. ಬೇಕಾದಾಗ ಅಂತ ಪವಿತ್ರವಾದ ತಂಪಾದ ನೀರಿನ ಸೌಲಭ್ಯ ಅವನಿಗಿರ್ತದೆ. ಆದರೆ ಅದನ್ನು ಬಿಟ್ಟು ನೀರಡಿಕೆ ಆದಾಗ ಅಲ್ಲೊಂದು ಬಾವಿ ತೋಡಿ, ಅಥವಾ ಮೊದಲೇ ಬಾವಿ ತೋಡಿ ಇಡಲ್ಪಟ್ಟಂಥ ಬಾವಿಯಿಂದ ನೀರನ್ನು ಸೇದಿ ಕುಡಿಯುವವನನ್ನು ಹೇಗೆ ಮೂರ್ಖ ಅಂತ ಹೇಳ್ತಾರೋ, ಹಾಗೆ ಭಗವಂತನನ್ನು ಬಿಟ್ಟು ಇನ್ನೊಬ್ಬರನ್ನು ಉಪಾಸನೆ ಮಾಡಿದರೆ ಅವನನ್ನು ಕೂಡ ಇದೇ ರೀತಿಯಾಗಿ ಮೂರ್ಖ ಅಂತ ಅನ್ನಬೇಕು ಅಂತ ವಿಷ್ಣು ತೀರ್ಥರೇ ಈ ಶ್ಲೋಕದ ವ್ಯಾಖ್ಯಾನದಲ್ಲಿ ತೋರಿಸಿದಂಥ ಒಂದು ಮಾತು. ಮುಂದಿನ ಶ್ಲೋಕ 3ನೇ ಸ್ಕಂದದ 6ನೇ ಅಧ್ಯಾಯದ 22ನೇ ಶ್ಲೋಕ.
ಯತ್ಸಾನುಬಂಧೇ ಸತಿ ದೇಹಗೇಹೆ ಮಮಾಹಮಿತ್ಯೂಢ ದುರಾಗ್ರಹಾಣಾಂ ಪುಂಸಾಂ ಸುದೂರಂ ವಸುದೋಪಿ ಪುರಿಯಾಂ ಭಜೇಮ ತತ್ತೇ ಭಗವನ್ ಪದಾಬ್ಜಂ ಅಂತ. ಎಲ್ಲ ತತ್ವಾಭಿಮಾನಿ ದೇವತೆಗಳಿಗೂ ಕೂಡ ಭಗವಂತನನ್ನೇ ಭಜಿಸ್ತೀವಿ ಅಂತಂತಾರಂತೆ. ಹಾಗಿರುವಾಗ ನಾವು ಭಗವಂತನನ್ನು ಭಜಿಸಬೇಕು ಅಂತ ಪ್ರತ್ಯೇಕವಾಗಿ ಏನು ಹೇಳಬೇಕಾಗಿದೆ? ದೊಡ್ಡ ದೊಡ್ಡ ದೇವತೆಗಳು ಹೇಳೋ ಮಾತದು. ದೇವಾವೂಚುಹು ಅಂತ. ನತಾಸ್ಮದೇ ದೇವ ಪರಾರವಿಂದಂ ಪ್ರಪನ್ನ ತಾಪೋಪಶಮಾತ ಪತ್ರಂ ಇನ್ ಮೂಲಕೇತ ಯತಯೋ ಅಂಜಸ ಉರು ಸಂಸಾರ ದುಃಖಂ ಬಹಿರುತ್ಕ್ಷಿಪಂತೆ. ಯಾರು ಭಗವಂತನ ಶರಣ ಹೋಗ್ತಾರೆ ಅಂಥವರ ಸಂಸಾರದ ತಾಪವನ್ನು ಪರಿಹಾರ ಮಾಡುವ ಒಂದು ಛತ್ರ ಈ ಭಗವಂತ. ಆ ಭಗವಂತನ ಪಾದಾರವಿಂದ ಅನ್ನೋದೊಂದು ಛತ್ರ ಇದ್ದಂತೆ ಅದು. ಅಂತಹ ಭಗವಂತನ ಪಾದಾರವಿಂದಕ್ಕೆ ನಾವು ಶರಣ ಹೋಗ್ತೀವಿ ಅಂತಾರೆ ಅವರು. ಋತೆ ತಸ್ಮಿನ್, ಯಾವ ಭಗವಂತನ ಪಾದಕಮಲದ ಭಜನ ಅದರ ಆಸರೆ ಇಲ್ಲದೆ ಹೋದ್ರೆ ನ ಶರ್ಮ ಭಜಂತೆ, ಸ್ವಲ್ಪವೂ ಸುಖ ಅಂತ ಅನ್ನೋದು ಇವರಿಗೆ ಸಿಗೋದಿಲ್ಲ. ವಿಶ್ವಸ್ಯ ಜನ್ಮಸ್ಥಿತಿ ಸಂಯಮಾರ್ಥೆ ಕೃತಾವತಾರಸ್ಯ ಪದಾಂಬುಜಂತೆ ಪ್ರಜೇಮ ಸರ್ವೇ ಶರಣಂ ಯದೀಶ ಸ್ಮೃತಂ ಪ್ರಯಚ್ಛಂತ್ಯಭಯಂ ಸ್ವಪುಂಸಾಂ. ಇದು 21ನೇ ಶ್ಲೋಕ. ಅದ್ರ ಬಳಿಕ ನಾವು ನೋಡುವಂಥದ್ದೇ 22ನೇ ಶ್ಲೋಕ. ವಿಶ್ವದ ಸೃಷ್ಟಿ, ಅದರ ಪಾಲನ, ಅದರ ನಾಶಕ್ಕಾಗಿ ನೀನು ಅವತಾರ ಮಾಡಿದವನು. ನಿನ್ನ ಅವತಾರದ ಉದ್ದೇಶ ಬೇರೆ ಏನೂ ಇಲ್ಲ. ನಮ್ಮಂತೆ ಪ್ರಾರಬ್ಧ ಕರ್ಮಕ್ಕೆ ವಶನಾಗಿ ಋಣಕ್ಕೆ ಅಧೀನನಾಗಿ ನೀನು ಹುಟ್ಟಿದವನಲ್ಲ. ಅಂಥ ನಿನ್ನ ಪಾದಕಮಲಗಳಿಗೆ ನಾವು ನಮಸ್ಕಾರ ಮಾಡ್ತೀವಿ ಅಂತ ಹೇಳ್ತಾನೆ. ಯತ್ಸಾನುಬಂಧೆ ಅನ್ನೋದು ಈಗ ನಾವು ನೋಡಬೇಕಾದ ಶ್ಲೋಕ. ನಮಗೇನು ಈ ದೇಹ ಮನೆ ಮೊದಲಾದದ್ದು, ನಮಗೊಂದು ದೇಹ ಕೊಟ್ಟಿದ್ದಾನೆ ಭಗವಂತ, ಮತ್ತೆ ಬಂಧುಗಳನ್ನು ಕೊಟ್ಟಿದ್ದಾನೆ, ಮಿತ್ರರನ್ನು ಕೊಟ್ಟಿದ್ದಾನೆ. ದೇಹ ಗೇಹೆ ಸಾನುಬಂಧೆ, ನಮಗೊಂದು ದೇಹ ಬಂದಿದೆ ಅಂದ ಮೇಲೆ ಚೆನ್ನಾಗಿ ಇದಕ್ಕೊಂದು ಅನುಬಂಧ ಇದ್ದೇ ಇರ್ತದಂತೆ. ಪರಮಾತ್ಮಗ ಅನುಬಂಧ ಇರೋದಿಲ್ಲ, ನಮಗ ಅನುಬಂಧ ಇರ್ತದೆ. ಇವತ್ತು ನಾವು ಹುಟ್ಟಿದ್ದೀವಿ ಅಂದ್ರೆ ಯಾರೋ ಒಬ್ಬರಿಗೆ ಮಗನಾಗಿ ಹುಟ್ಟಿದ್ದೇವೆ, ಯಾರೋ ಒಬ್ಬರಿಗೆ ಮೊಮ್ಮಗನಾಗಿ, ಮತ್ತಾರೋ ಒಬ್ಬರಿಗೆ ಮರಿಮಗನಾಗಿ, ಮತ್ತೆ ಆ ವಂಶದಲ್ಲಿ ಹಿಂದಿನವರಿಗೆ ನಾವು ವಂಶಜರಾಗಿ ಹುಟ್ಟುತ್ತೇವೆ. ಹುಟ್ಟಿದಾಗ ಮಗನಾಗಿ ಮಗಳಾಗಿ ಹುಟ್ಟುತ್ತೇವೆ, ಮೊಮ್ಮಕ್ಕಳಾಗ್ತೇವೆ, ಮರಿಮಕ್ಕಳಾಗ್ತೇವೆ. ಹುಟ್ಟಿ ದೊಡ್ಡವರಾದ ಮೇಲೆ ಯಾರಿಗೋ ಪತ್ನಿ ಆಗ್ತೇವೆ, ಮತ್ತೆ ಯಾರಿಗೋ ಪತಿ ಆಗ್ತೇವೆ, ತಂದೆ ತಾಯಿ ಆಗ್ತೇವೆ, ಸಹೋದರರಾಗ್ತೇವೆ, ಸಹೋದರಿ ಆಗ್ತೇವೆ, ಮಿತ್ರರು ಆಗ್ತೇವೆ. ಇಂಥ ಸಂಬಂಧಗಳೆಲ್ಲ ಬರ್ತವೆ. ಪುತ್ರತ್ವಾದಿ ಸಂಬಂಧದಿಂದ, ಪುತ್ರತ್ವ ಮೊದಲಾದ ಸಂಬಂಧಗಳು, ಪತ್ನಿತ್ವ ಪುತ್ರತ್ವ ಮೊದಲಾದ ಸಂಬಂಧಗಳಿಂದ ಕೂಡಿದ್ದೇ ಈ ದೇಹ. ದೇಹ ಬಂತು ಅಂದ್ರೆ ನಮಗೆ ಅವೆಲ್ಲ ಬರಲೇಬೇಕು. ಪುತ್ರ ದಾರಾಧಿಭಿಷ್ಟ ಸಹಿತೆ ಅಂತ ಅದರ ಅರ್ಥ. ಭಾಗವತದಲ್ಲಿ ಮತ್ತೊಂದು ಶ್ಲೋಕ ಬರ್ತದೆ. ಕರ್ಮಭಿರ್ ಭ್ರಾಮ್ಯಮಾಣಸ್ಯ ದೇವ ತಿರ್ಯನ್ ಮ್ರಿಯೋನಿಶೋ ಬಂಧುಜ್ಞಾಚರಿ ಮಧ್ಯಸ್ಥ ಮಿತ್ರೋದಾಸೀನ ಶತ್ರವ ಸರ್ವ ಏವ ಹಿ ಸರ್ವೇಷಾಂ ಭವಂತಿ ಕ್ರಮಶೋ ಮಿಥಃ ಅಂತ. ಕರ್ಮಭಿರ್ ಭ್ರಾಮ್ಯಮಾಣಸ್ಯ, ನಮ್ಮ ಕರ್ಮಕ್ಕನುಸಾರವಾಗಿ ನಾವು ಈ ಸಂಸಾರದ ಚಕ್ರದಲ್ಲಿ ತಿರುಗಾಡ್ತಾ ಇದ್ದೇವೆ. ಭಗವಂತ ನಮ್ಮನ್ನು ತಿರುಗಾಡಿಸ್ತಾ ಇದ್ದಾನೆ. ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯೆ ಅಂತ ಗೀತೆಯಲ್ಲಿ ಹೇಳಿದಂತೆ. ಕೆಲವರು ದೇವತೆಗಳಾಗಿ ಹುಟ್ಟಿದ್ದಾರೆ. ನಾವು ದೇವತೆಗಳಲ್ಲದೆ ಹೋದರೂ ಮನುಷ್ಯರಾಗಿ ಪ್ರಾಣಿ ಪಕ್ಷಿಗಳಾಗಿ ಅಂತೂ ಹುಟ್ಟೇ ಇದ್ದೇವೆ. ದೇವ ತಿರಿಯನ್ ರಿಯೋನಿಶೋ. ನಮಗೆ ಬಂಧುಗಳು, ಜ್ಞಾತಿಗಳು, ತಂದೆ ತಾಯಂದ್ರು ಮೊದಲಾದವರು ಬಂಧುಗಳು ಮೊದಲನೇದಾಗಿ. ಜ್ಞಾತಿಗಳು, ವಿವಾಹದ ಸಂಬಂಧದಿಂದಾಗಿ ಬೀಗರಾಗಿ ಬರುವಂಥವರು ಇನ್ನು ಕೆಲವು ಜನ, ಅವರನ್ನು ಜ್ಞಾತಿಗಳು ಅನ್ಬೇಕು. ಕೆಲವರು ಶತ್ರುಗಳಾಗ್ತಾರೆ. ಈ ದೇಹ ನಮಗೆ ಬಂದಿರುವ ಮೂಲಕವೇ ಕೆಲವರು ನಮಗೆ ಶತ್ರುಗಳಾಗ್ತಾರೆ. ಇದು ನಾವು ಗಮನಿಸಬೇಕಾದಂತಹ ಅಂಶ. ನಮಗೊಂದು ವೇಳೆ ಈ ದೇಹ ಬಂದಿಲ್ಲದೆ ಹೋಗಿದ್ರೆ ನಮಗೆ ಯಾರು ಶತ್ರುಗಳಾಗ್ತಿದ್ರು, ಯಾರು ಮಿತ್ರರಾಗಿರ್ತಿದ್ರು? ಬರೇ ಒಂದು ಆತ್ಮ ಮಾತ್ರ,
ಅಲ್ಲಿ ಇಲ್ಲಿ ಸಂಚಾರ ಮಾಡ್ತಾ ಇದ್ರೆ ಅದಕ್ಕೆ ಮಿತ್ರರಾಗ್ತಾರೆ. ಆ ಆತ್ಮನ ಅಸ್ತಿತ್ವವು ಉಳಿದವರಿಗೆ ಗೊತ್ತಾಗೋದಿಲ್ಲ. ತುಂಬಾ ಸುಂದರವಾದಂತಹ ಒಂದು ಶ್ಲೋಕ ಇದು ಅಂತ ಕಾಣಿಸೋದು ನನಗೆ. ಈ ಆತ್ಮ ದೇಹದಲ್ಲಿ ಪ್ರವೇಶ ಮಾಡಿದ ಮೇಲೆ ಅದಕ್ಕೆ ಯಾವುದೋ ಒಂದು ಜಾತಿ ಬರಬೇಕು, ಯಾವುದೋ ಒಂದು ರಾಷ್ಟ್ರೀಯತೆ ಅದಕ್ಕೆ ಬರಬೇಕು, ಯಾವುದೋ ಒಂದು ಧರ್ಮದಲ್ಲಿ ಅದು ಸೇರ್ಕೊಳ್ಬೇಕು. ಆಗಲೇ ಅದಕ್ಕೆ ಅಂಥ ಕಾರಣಗಳಿಂದಾಗಿ ಕೆಲವರು ಶತ್ರುಗಳು ಅದಕ್ಕೆ ಹುಟ್ಟುತ್ತಾರೆ, ಮಿತ್ರರು ಹುಟ್ಟುತ್ತಾರೆ ಆ ಕಾರಣದಿಂದ. ಇವ್ರು ಹುಟ್ಟದೇನೆ ಇದ್ರೆ, ಈ ಒಂದು ವ್ಯಕ್ತಿ ಒಂದು ವೇಳೆ ಹುಟ್ಟದೇನೆ ಹೋದ್ರೆ ಇವನಿಗೆ ಯಾರು ಬಂಧುಗಳಾಗ್ತಿದ್ರು, ಯಾರು ಮಿತ್ರರಾಗ್ತಿದ್ರು? ಏನೂ ಆಗ್ತಿರ್ಲಿಲ್ಲ. ಅದಕ್ಕಾಗಿ ನಮ್ಗೆ ದೇಹ ಬಂದಿದೆ ಅಂದ ಮೇಲೆ ಇದು ಅನೇಕ ಥರದ ಅನುಬಂಧಗಳನ್ನು ನಮ್ಮ ಜೊತೆಗೆ, ತನ್ನ ಜೊತೆಗೆ ತಾನು ತಗೊಂಡು ಬರ್ತದೆ ಅಂತ ಅದರ ತಾತ್ಪರ್ಯ. ಮನೆ ಮೊದಲಾದದ್ದು ಅಂತ ಹೇಳಿದ್ದು ಅದಕ್ಕಾಗಿ. ದೇಹ ಗೇಹ ನಮಗೆ ಸಿಗುವುದು ಹುಟ್ಟಿ ಬಂದ ಮೇಲೆ ಒಂದು ದೇಹ, ಮತ್ತೊಂದು ಮನೆ, ನಮ್ಮ ಒಂದು ರಾಷ್ಟ್ರ, ನಮ್ಮ ಪ್ರದೇಶ, ಇವೆಲ್ಲ ಸಿಗ್ತವೆ. ಅವಕ್ಕೆಲ್ಲದಕ್ಕೂ ಒಂದಲ್ಲ ಒಂದು ರೀತಿಯಾದ ಅನುಬಂಧ ಇದೆ. ಇವೆಲ್ಲವೂ ಕೂಡ ಅಸತ್ ಅಂತ ಹೇಳ್ತಾರೆ. ಅಸತ್ ಅಂದ್ರೆ ಏನು? ಸುಳ್ಳಲ್ಲ, ಆದರೆ ಅಮಂಗಳಕರ. ಆದ್ರಿಂದ ಇದನ್ನು ಅಸತ್ ಅಂತ ಹೇಳ್ತಾರೆ. ಆದರೆ ಇದ್ರ ಬಗ್ಗೆ ಇದು ನನ್ನದು ಅಂತ ಆ ಜಡ ವಸ್ತುಗಳ ಬಗ್ಗೆ ಮತ್ತು ಚೇತನ ವಸ್ತುಗಳ ಬಗ್ಗೆ ನಮಗೊಂದು ಗಾಢವಾದಂತಹ ಅಭಿಮಾನ ಇರ್ತದೆ. ಆದರೆ ಅದರೊಳಗೆ ಭಗವಂತ ಇದ್ದಾನಲ್ಲ, ಜಡದೊಳಗೂ ಇದ್ದಾನೆ, ಚೇತನದೊಳಗೂ ಇದ್ದಾನೆ. ಅವನ ಕಡೆ ನಮ್ಮ ಗಮನ ಹೋಗ್ತದ? ಅದು ಹೋಗೋದಿಲ್ಲ. ಅಭಿಮಾನ ಇರುವ ತನಕವೂ ಭಗವಂತನ ಪಾದಕಮಲದ ಸೇವಾ ದೂರವೇ ಇರ್ತದೆ. ನಾವು ಅದನ್ನು ಭಜಿಸ್ಲಿಕ್ಕೆ ಪ್ರಯತ್ನ ಪಡ್ತೇವೆ, ನಮಗದರ ಅರಿವಾಗಲಿ ಅಂತ ಕೇಳ್ತಿದ್ದಾನೆ. ಆ ದೇವತೆಗಳೆಲ್ಲ ಕೇಳ್ತಾ ಇದ್ದಾರೆ. ಮುಂದೆ 234ನೇ ಶ್ಲೋಕ. ಭೂತೈರ್ಮಹದ್ಭಿರ್ಯ ಇಮಾ ಪುರೋ ವಿಭು ನಿರ್ಮಾಯ ಶೇತೆ ಯದಮೀಶ ಪೂರುಷಃ ಭುಂಕ್ತೆ ಗುಣಾನ್. ಪುಮಾನ್ ಅಲ್ಲ, ಪುಮಾನ್ ಅನ್ನೋದು ಮುದ್ರಣದ ದೋಷ ಅದು. ಭುಂಕ್ತೆ ಗುಣಾನ್ ಷೋಡಶಾತ್ಮಕಃ ಸೋಲಂಕೃಷಿಷ್ಟ ಭಗವಾನ್ ವಚಾಂಸಿಮೆ ಅಂತಿದು 2ನೇ ಸ್ಕಂದದ 4ನೇ ಅಧ್ಯಾಯದ 23ನೇ ಶ್ಲೋಕ. ಅಲ್ಲಿರುವ ಒಂದು 2-3 ಪಾಠಗಳನ್ನು ಎಲ್ಲ ಗಮನಿಸಿದ್ದೇನೆ. ಭುಂಕ್ತೆ ಗುಣ ಅನ್ನಂತನೇ ಆಗಬೇಕು. ಮತ್ತೆ ವ್ಯಾಖ್ಯಾನಗಳಲ್ಲೂ ಕೂಡ ಎಲ್ಲ ಗುಣ ಅನ್ನಂತನೇ ಇರುವುದರಿಂದ ಪುಮಾನ್ ಅಂತಿರುವುದನ್ನ ಹೀಗೆ ತಿದ್ಕೊಳ್ಬೇಕಾಗ್ತದೆ. ಷೋಡಶ ಗುಣಾನ್ ವಿಷಯಾನ್ ಅಂತ ವಿಷ್ಣು ತೀರ್ಥರ ವ್ಯಾಖ್ಯಾನದಲ್ಲೂ ಕೂಡ ಗುಣಾನ್ ಅಂತಾನೆ ಇದೆ. ಗುಣ ಅಂದ್ರೆ ವಿಷಯ ಅಂತ ಅರ್ಥ. ತುಂಬಾ ಸುಂದರವಾದಂತಹ ಶ್ಲೋಕ ಇದು. ನಾವು ಪ್ರವಚನದ ಆರಂಭದಲ್ಲೂ ಕೂಡ ಹೇಳಬಹುದಾದ ಶ್ಲೋಕ. ಹಯಗ್ರೀವ ರೂಪದ ಭಗವಂತನನ್ನ ಸ್ತುತಿಸುವಾಗ ಹೇಳಬಹುದಾದಂತಹ ಒಂದು ಶ್ಲೋಕ. ಶುಕಮುನಿ ಹೇಳಿದಂತಹ ಒಂದು ಶ್ಲೋಕ ಇದು. ಶ್ರೀಶುಕ ಉವಾಚ ನಮಃ ಪರಸ್ಮೈ ಪುರುಷಾಯ ಭೂಯಸೆ ಸದುದ್ಭವಸ್ಥಾನ ನಿರೋಧ ಲೀಲಯ ಗೃಹೀತ ಶಕ್ತಿ ತ್ರಿತಯಾಯ ದೇಹಿನಾಂ ಅಂತರ್ಧ್ರುವಾಯ ಅನುಪಲಭ್ಯವರ್ತ್ಮನೆ ಅಂತ ಭಾಗವತ್ ಸಾರೋದ್ಧಾರದ ಆರಂಭದಲ್ಲೇ ಬಂದಿತ್ತು. ಭಗವಂತನನ್ನು ನಾನಾ ರೀತಿಯಿಂದ ಸ್ತುತಿಸ್ತಾನೆ. ಅಲ್ಲಿ ಆ ಅಧ್ಯಾಯದಲ್ಲಿರುವ ಕೆಲವು ಶ್ಲೋಕಗಳನ್ನು ಭಾಗವತ್ ಸಾರೋದ್ಧಾರದಲ್ಲೇ ಈಗಾಗಲೇ ವಿಷ್ಣು ತೀರ್ಥರು ತಗೊಂಡದ್ದು ನಾವು ನೋಡಿದ್ದೇವೆ. ಅದರಲ್ಲಿ ಇದು ಆ ಅಧ್ಯಾಯದಲ್ಲಿ 4ನೇ ಅಧ್ಯಾಯದಲ್ಲಿ 23ನೇ ಶ್ಲೋಕ ಇದೆ, 2ನೇ ಸ್ಕಂದದಲ್ಲಿ. ನಮಗೆಲ್ಲ ದೇಹಗಳನ್ನು ಕೊಟ್ಟಿದ್ದಾನೆ ಭಗವಂತ. ಪ್ರಾಣಿಗಳಿಗೂ ಕೊಟ್ಟಿದ್ದಾನೆ, ನಮಗೂ ಕೊಟ್ಟಿದ್ದಾನೆ, ದೇವತೆಗಳಿಗೂ ಕೊಟ್ಟಿದ್ದಾನೆ. ಇವೆಲ್ಲ ಶರೀರಗಳನ್ನು ಕೊಟ್ಟಿದ್ದಾನಲ್ಲ, ಯಾವುದರಿಂದ ಕೊಡ್ತಾನೆ? ಭೂತೈ ಮಹದ್ಭಿಹಿ, ಪಂಚಮಹಾಭೂತಗಳಿಂದ. ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶ ಅನ್ನುವ ಪಂಚಮಹಾಭೂತಗಳನ್ನೇ ನಾನಾ ರೀತಿಯ ಮಿಶ್ರಣಕ್ಕೊಳಪಡಿಸಿ ಅವುಗಳನ್ನ ನಮಗೆ ದೇಹದ ರೂಪದಲ್ಲಿ ಕೊಟ್ಟಿದ್ದಾನೆ. ಮತ್ತೆ ನಮಗೆ ಕೊಡೋದು ಮಾತ್ರ ಅಲ್ಲ, ಅದರೊಳಗೆ ತಾನಿದ್ದಾನೆ ಕೂಡ. ತತ್ ಸೃಷ್ಟ್ವಾ ತದೇವ ಅನುಪ್ರಾವಿಶತ್, ಅದನ್ನು ಸೃಷ್ಟಿ ಮಾಡಿದ, ಅದರೊಳಗೆ ಅವನು ಪ್ರವೇಶನೂ ಮಾಡ್ತಾನೆ. ಬ್ರಹ್ಮಾಂಡದೊಳಗೂ ಸೃಷ್ಟಿ ಮಾಡ್ತಾನೆ,
ಮತ್ತೆ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡ್ತಾನೆ, ಆ ಬ್ರಹ್ಮಾಂಡದ ಒಳಗೆ ಕೂಡ ಅವನು ಪ್ರವೇಶ ಮಾಡ್ತಾನೆ ಅಂತ ಹೀಗೆ ಅವನ ಬಗ್ಗೆ ವರ್ಣನೆ ಮಾಡ್ತಾರೆ. ಹೀಗೆ ನಿರ್ಮಾಯ ಶೇತೆ ಯದಮೀಷು ಪೂರುಷ, ಅದರ ಒಳಗೇನೆ ಇವನು ಪ್ರವೇಶ ಮಾಡ್ತಾನೆ. ಆದ್ದರಿಂದ ಇವನನ್ನು ಪುರುಷ ಅಂತ ಕರೀತಾರೆ. ಆ ಪುರದಲ್ಲಿ ಪ್ರವೇಶ ಮಾಡುವುದರಿಂದ ಇವನನ್ನ ಪುರುಷ ಅಂತ ಹೇಳಬೇಕು. ಯದಮೀಷು ಪೂರುಷ ಭುಂಕ್ತೆ ಗುಣಾನ್ ಷೋಡಶಾತ್ಮಕ, 16 ವಿಷಯಗಳನ್ನ ಅವನು ಒಳಗಿದ್ದು ಸ್ವೀಕಾರ ಮಾಡ್ತಾನೆ. ಅವು ಯಾರು 16 ವಿಷಯಗಳು ಅಂತ ಅನ್ನೋದನ್ನ ಈ ಸದ್ಯದಲ್ಲಿ ನೋಡೋಣ, ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಸೋಲಂ ಕೃಷಿಷ್ಟ ಭಗವಾನ್ ವಚಾಂಸಿಮೆ, ನಾನು ನಿತ್ಯ ಅನೇಕ ಲೌಕಿಕ ಮಾತುಗಳನ್ನು ಆಡಬೇಕಾಗಿದೆ, ಶಾಸ್ತ್ರದ ಮಾತುಗಳನ್ನು ಆಡಬೇಕಾಗಿದೆ. ಆ ಎಲ್ಲ ಸಂದರ್ಭದಲ್ಲೂ ಕೂಡ ನನ್ನ ಮಾತಿಗೊಂದು ಶಬ್ದಾಲಂಕಾರ ಇರಬೇಕು, ಅರ್ಥಾಲಂಕಾರ ಇರಬೇಕು. ಆ ಮಾತನ್ನು ನೀನು ಅಲಂಕರಿಸಬೇಕು ಅಂತ ಅವನನ್ನ ಕೇಳ್ಕೊಳ್ಳೋದು ತುಂಬ ಅದ್ಭುತವಾದ ಮಾತು. ವ್ಯರ್ಥವಾದ ವ್ಯಾಕರಣ ದೋಷಗಳಿರುವಂಥ, ಅರ್ಥ ದೋಷಗಳಿರುವಂಥ ಮಾತುಗಳನ್ನು ನಾನು ವ್ಯವಹಾರದಲ್ಲಿಯೂ ಆಡಬಾರದು, ಶಾಸ್ತ್ರದ ಪ್ರವಚನ ಮೊದಲಾದ ಕಡೆಗಳಲ್ಲಂತೂ ಆಡಲೇಬಾರದು. ನೀನು ಅದನ್ನು ಅಲಂಕರಿಸಬೇಕು. ನೀನು ಅದನ್ನು ಅಲಂಕರಿಸಿದರೆ, ನೀನಲ್ಲಿದ್ದರೆ, ನಿನ್ನ ಸನ್ನಿಧಾನ ಇದ್ದರೆ ಯಾವತ್ತೂ ಯಾವುದೇ ರೀತಿಯಾದ ವ್ಯಾಕರಣ ದೋಷ ಮತ್ತು ಅರ್ಥದೋಷ ಅಲ್ಲಿ ಬರೋದಿಲ್ಲ. ನಿನ್ನ ಸನ್ನಿಧಾನ ಯಾವತ್ತೂ ಇದ್ದೇ ಇರ್ತದೆ, ಇರೋದಿಲ್ಲ ಅಂತಲ್ಲ. ನೀನು ಇದ್ದೀ ಅನ್ನೋದು ನಮಗೆ ಗೊತ್ತಾಗಬೇಕು. ನಮಗೆ ಗೊತ್ತಾದಾಗ ನಮ್ಮಿಂದ ಯಾವುದೇ ಅರ್ಥದ ದೋಷ ಮತ್ತು ಶಬ್ದದ ದೋಷ ಘಟಿಸೋದಿಲ್ಲ. ತೃತೀಯೋ ವಾಚಿ ಸಂಸ್ಥಶ್ಚ ಸ್ತ್ರೀರೂಪೋ ಹಯಶೀರ್ಷಕ ಅಂತ ಛಾಂದೋಗ್ಯ ಭಾಷೆ ಹೇಳ್ತದೆ. ಗಾಯತ್ರಿ ಪ್ರತಿಪಾದ್ಯವಾದ 6 ರೂಪಗಳಿವೆ. ಅದರಲ್ಲಿ 3ನೇ ರೂಪ ವಾಕ್ಯನಲ್ಲಿರುವ ರೂಪ ಅಂತ. ಸ್ತ್ರೀರೂಪೋ ಹಯಶೀರ್ಷಕ, ಹೆಣ್ಣು ಕುದುರೆಯ ರೂಪ ಅದು ಅಂತ. ತಲೆ ಶಿರಸ್ಸು ಮಾತ್ರ ಹೆಣ್ಣು ಕುದುರೆಯದ್ದು, ದೇಹವೆಲ್ಲ ಪುರುಷ ದೇಹವೇ, ಸ್ತ್ರೀ ದೇಹವೇ. ಸ್ತ್ರೀ ದೇಹ ಮೇಲೆ ಹೆಣ್ಣು ಕುದುರೆಯ ಒಂದು ತಲೆ ಅಂತ ತಿಳ್ಕೊಳ್ಬೇಕು. ಅದನ್ನೇ ಇಲ್ಲಿ ಹೇಳಿದ್ದಾರೆ ಅಂತ ನಾವು ಅನುಸಂಧಾನ ಮಾಡಬಹುದು. ನೀನಲ್ಲಿ ಇದ್ದೇ ಇರ್ತೀಯ, ನೀನು ಇರ್ತೀಯ ಅನ್ನೋದು ನನಗೆ ಗೊತ್ತಾಗಬೇಕಷ್ಟೆ. ನನಗದು ಗೊತ್ತಾಗಬೇಕಾದ್ರೆ ಅಥವಾ ಗೊತ್ತಾದರೆ ಈ ಯಾವ ದೋಷಗಳು ಕೂಡ ಅಲ್ಲಿ ಘಟಿಸೋದಿಲ್ಲ. ನನಗದು ನಿನ್ನ ಅಸ್ತಿತ್ವ ಅಲ್ಲಿ ತಿಳಿಯಬೇಕಂತ ಆದರೆ, ನೀನು ಅಲ್ಲಿ ಇದ್ದೀಯ ಅಂತ ಗೊತ್ತಾಗಬೇಕಾದ್ರೆ ನಾವು ಅದನ್ನು ಶುದ್ಧವಾಗಿ ಇಟ್ಕೋತೇವೆ. ಎಷ್ಟು ಚೆನ್ನಾಗಿದೆ, ನಾವು ಎಷ್ಟು ಮನನ ಮಾಡಿದರೂ ನಮಗೊಂದು ಎಚ್ಚರಿಕೆ ಕೊಡುವಂಥ ಮಾತಿದು. ಭಗವಂತ ಎಲ್ಲ ಕಡೆ ಇದ್ದಾನೆ, ಹೌದು, ಆದರೆ ಮನೆಯಲ್ಲಿ ಎಲ್ಲ ಕಡೆ ಇದ್ದಾನೆ, ಬೀದಿಯಲ್ಲೂ ಇದ್ದಾನೆ. ಬೀದಿಗಿಂತ ಹೆಚ್ಚು ನಮ್ಮ ಮನೆಯನ್ನು ನಾವು ಸ್ವಚ್ಛ ಮಾಡ್ಕೋತೇವೆ. ನಮ್ಮ ಮನೆಗಿಂತ ಹೆಚ್ಚು ನಮ್ಮ ದೇವ ಮಂದಿರವನ್ನು, ನಮ್ಮ ದೇವ್ರ ಪೂಜಾ ಕೋಣೆಯನ್ನು ಸ್ವಚ್ಛ ಮಾಡ್ಕೋತೇವೆ. ಅದರಲ್ಲಿ ಆ ದೇವರ ಒಂದು ವೇದಿಕೆ ಏನಿರ್ತದೆ, ನಾವು ವಿಗ್ರಹಗಳನ್ನಿಡುವಂಥ, ಪೀಠವನ್ನಿಡುವಂಥ ವೇದಿಕೆ, ಅದನ್ನಿನ್ನೂ ಸ್ವಚ್ಛ ಮಾಡ್ತೇವೆ. ಯಾವತ್ತೂ ದೇವತಾ ಸನ್ನಿಧಾನಕ್ಕೆ ಅಪಚಾರ ಆಗದೇ ಇರಲಿ ಅಂತ ಅದನ್ನು ಮತ್ತಷ್ಟು ಸ್ವಚ್ಛವಾಗಿ ನಾವು ಇಡ್ತಾ ಇರ್ತೇವೆ. ಸ್ವಚ್ಛವಾಗಿ ಅದೇನಾದರೂ ಇಲ್ಲದೆ ಹೋದರೆ ಭಗವಂತನಿಗೆ ಅಪಚಾರ ಆಗ್ತದೆ, ನಮಗದರಿಂದ ಅಲ್ಲಿ ಮಾಡುವ ಪೂಜೆಗಳಿಂದ ನಮಗೆ ಫಲ ಸಿಗೋದಿಲ್ಲ ಅಂತೆಲ್ಲ ನಮಗೆ ಆತಂಕ ಇರ್ತದೆ. ಒಂದು ಜಡವಾದ ಪೀಠ, ಬೆಳ್ಳಿಯ ಬಂಗಾರದ ಕಟ್ಟಿಗೆಯ ಪೀಠದ ಬಗ್ಗೆ, ಕಲ್ಲಿನ ಮಣ್ಣಿನ ವೇದಿಕೆಯ ಬಗ್ಗೆ ನಮಗೊಂದು ಇಷ್ಟು ಎಚ್ಚರ ಇರ್ತದೆ. ಅಷ್ಟು ಎಚ್ಚರ ಈ ಮಾತಿನ ಬಗ್ಗೆ ನಮಗೆ ಇರಬೇಕಲ್ಲ. ನಾವು ಮಾಡುವ ದ್ರವ್ಯ ಯಜ್ಞಕ್ಕಿಂತಲೂ ಜ್ಞಾನ ಯಜ್ಞದಿಂದಲೇ ನಮಗೆ ಹೆಚ್ಚು ಶ್ರೇಯಸ್ಸಾಗೋದು. ಆ ಜ್ಞಾನ ಯಜ್ಞ ನಡೆಯುವುದೇ ಮಾತಿನ ಮೂಲಕ. ಅದೇ ನಮ್ಮ ಅಂಧಕಾರವನ್ನು ಕಳೆದು ನಮಗೆ ಪರೋಕ್ಷ ಜ್ಞಾನವನ್ನು ಕೊಟ್ಟು, ಮಾನಸಾಪರೋಕ್ಷವನ್ನು ಕೊಟ್ಟು ಮುಂದೆ ಸ್ವರೂಪಾಪರೋಕ್ಷವನ್ನು ಕೊಡಬೇಕಾದದ್ದು. ನೇಂದ್ರಿಯಾಣಿ ನಾನುಮಾನಂ ವೇದಾಹ್ಯೇವೈನಂ ವೇದಯಂತೆ ತಸ್ಮಾದಾಹುರ್ ವೇದಾಯತೆ. ಪ್ರತ್ಯಕ್ಷವಾಗಲಿ ಅನುಮಾನವಾಗಲಿ ಅವನನ್ನು ತಿಳಿಸೋದಿಲ್ಲ, ಕೇವಲ ಶಾಸ್ತ್ರಗಳೇ ಅವನನ್ನು ತಿಳಿಸ್ತವೆ. ಜ್ಞೇಯ ಏತೈ ಸದಾಯುಕ್ತೈ ಭಕ್ತಿಮದ್ಭಿ ಸುನಿಶ್ಚಿತೈ ನಚ ಕೇವಲ ತರ್ಕೇಣ ನಾಕ್ಷದೇನ ಚಕ್ಕೇನ ಚಿತ ಕೇವಲಾಗಮ ವಿಜ್ಞೇಯ ಭಕ್ತೈರೇವನ ಚಾನ್ಯಥ ಅಂತ ಮತ್ತೊಂದು ಪುರಾಣದ ಮಾತು ಇದೆ. ಮೊದಲು ಹೇಳಿದ್ದು ವೇದವಾಕ್ಯ, ಈಗ ಹೇಳ್ತಿರೋದು ಪುರಾಣ ವಾಕ್ಯ.
ಕೇವಲ ಆಗಮದಿಂದ ತಿಳಿಬೇಕಾದ್ದವನು. ಆಗಮ ಅಂದರೆ ಅಪೌರುಷೇಯವಾದ ಶಾಸ್ತ್ರವೂ ಆಯಿತು, ಪೌರುಷೇಯವಾದ ಶಾಸ್ತ್ರವೂ ಆಯಿತು. ವಿಷ್ಣು ವೇದ ಅಂತ ಕರೆಸ್ಕೊಂಡಿರುವ ಮಹಾಭಾರತ, ಮೂಲ ರಾಮಾಯಣ ಮೊದಲಾದ ಗ್ರಂಥಗಳು ಮತ್ತು ಅಪೌರುಷೇಯವಾದ ಋಗಾದಿ ವೇದಗಳು, ಅವುಗಳನ್ನು ನಾವು ಸ್ವಚ್ಛವಾಗಿ ಉಚ್ಚರಿಸಬೇಕು, ಸರಿಯಾಗಿ ಅರ್ಥ ತಿಳ್ಕೋಬೇಕು ಅವಕ್ಕೆ. ಮತ್ತೆ ಅವುಗಳನ್ನು ನಾವು ವ್ಯಾಖ್ಯಾನ ಮಾಡ್ತೀವಲ್ಲ, ಇಲ್ಲಿ ಎರಡು ಸಂಗತಿಗಳು. ವೇದಾದಿಗಳನ್ನ ಮತ್ತೆ ಇತಿಹಾಸಾದಿಗಳನ್ನ ನಾವು ತಪ್ಪಾಗಿ ಉಚ್ಚರಿಸಬಾರದು, ತಪ್ಪಾಗಿ ಅರ್ಥೈಸಿಕೊಳ್ಳಬಾರದು ಅಂತ ಅನ್ನೋದು ಒಂದು. ಮತ್ತೆ ಆ ವೇದಾದಿಗಳಿಗೆ ವ್ಯಾಖ್ಯಾನ ಮಾಡುವಾಗ, ಪುರಾಣಾದಿಗಳಿಗೆ ವ್ಯಾಖ್ಯಾನ ಮಾಡುವಾಗ ನಾವು ನಮ್ಮ ಭಾಷೆಯನ್ನು ಬಳಸ್ತೀವಲ್ಲ, ಅಲ್ಲಿಯೂ ಕೂಡ ಅಪಶಬ್ದಗಳ ಪ್ರಯೋಗ ಆಗದೇ ಇರಲಿ, ಅಪಾರ್ಥದ ಸಾಧ್ಯತೆ ಅಲ್ಲಿ ಬರದೇ ಇರಲಿ ಅಂತ ಹೀಗೆಲ್ಲ ಭಗವಂತನನ್ನು ನಾವು ನಿರಂತರವಾಗಿ ಕೇಳಬೇಕು. ನಾವು ಒಂದು ವೇಳೆ ವೇದಾದಿ ಶಾಸ್ತ್ರಗಳನ್ನು, ಮಹಾಭಾರತಾದಿ ಶಾಸ್ತ್ರಗಳನ್ನು ತಪ್ಪಾಗಿ ಉಚ್ಚರಿಸಿದರೆ, ಅದರ ಶುದ್ಧವಾದ ಪಾಠಗಳನ್ನು ಗ್ರಹಿಸದೆ ಅದೇ ಅದರ ಪರಿಣಾಮವಾಗಿ ಶುದ್ಧವಾದ ಅರ್ಥವನ್ನು ಗ್ರಹಿಸಲಿಕ್ಕೆ ನಮ್ಗೆ ಆಗದೆ ಹೋದರೆ, ನಾವು ಮಾಡುವ ವ್ಯಾಖ್ಯಾನಗಳು, ಪ್ರವಚನಗಳು, ಪಾಠಗಳು ಕೂಡ ಅಪಾರ್ಥಕ ಆಗಿಬಿಡ್ತವೆ. ಅಶುದ್ಧ ಪಾಠ, ಅಶುದ್ಧ ಅರ್ಥದಿಂದಲೇ ಇವೆಲ್ಲ ನಮ್ಮ ಪಾಠ ಪ್ರವಚನಗಳೆಲ್ಲ ಹಾಳಾಗಿ ಹೋಗ್ತವೆ. ಮೇಲಕ್ಕೆ ಏರಿಸಬೇಕಾದದ್ದು ನಮ್ಮನ್ನು ನಾವು ಕೆಳಗೆ ಬೀಳಿಸ್ತವೆ. ಮತ್ತು ಅವೆಲ್ಲ ಅಶುದ್ಧವಾಗಿದ್ದರೆ, ಅಶುದ್ಧವಾದ ಸ್ಥಳದಲ್ಲಿ, ಅಶುದ್ಧವಾದ ವೇದಿಕೆಯಲ್ಲಿ ಭಗವಂತ ಇರೋದಿಲ್ಲ. ಭಗವಂತನ ಪ್ರತಿಮೆಗಳನ್ನು, ಆ ವೇದಿಕೆಯನ್ನೆಲ್ಲ ಅಷ್ಟು ಸ್ವಚ್ಛವಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಪಡುವ ನಾವು ನಮ್ಮ ಆ ಮಾತುಗಳನ್ನು ಅಷ್ಟು ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಆಡುವ ಭಾಷೆ, ಅದು ಕನ್ನಡವೇ ಮತ್ತು ಪ್ರಾಕೃತವೇ ಇರಲಿ, ಸಂಸ್ಕೃತವೇ ಇರಲಿ, ಯಾವುದೇ ಭಾಷೆ ಇರಲಿ, ಅದನ್ನು ಶುದ್ಧವಾಗಿ ಉಚ್ಚರಿಸಬೇಕು. ಶುದ್ಧವಾದ ಅರ್ಥವೂ ಕೂಡ ಅದಕ್ಕೆ ನಮಗೆ ಸ್ಫುರಿಸಬೇಕು. ಹಾಗಾದಾಗ ಭಗವಂತ ಅಲ್ಲಿ ಒಳಗೆ ಅವುಗಳನ್ನು ಅಲಂಕರಿಸ್ತಾನೆ. ಹಾಗೆ ತುಂಬ ಸುಂದರವಾದಂತಹ ಶ್ಲೋಕ ಇದು. ಉಪಮಾ, ರೂಪಕ ಮೊದಲಾದ ಅಲಂಕಾರ ಶಾಸ್ತ್ರದಲ್ಲಿ ಹೇಳಲ್ಪಟ್ಟಂತಹ ಅಲಂಕಾರಗಳು ಮಾತ್ರ ಅಲ್ಲ, ನಾನಾ ಥರದ ಅರ್ಥ ವಿಶೇಷಗಳು, ಪ್ರಾಸ ಮೊದಲಾದ ಶಬ್ದಾಲಂಕಾರ, ಅರ್ಥಾಲಂಕಾರ, ವೇದಾದ ಶಾಸ್ತ್ರಗಳಲ್ಲಿ ಬೇರೆ ಬೇರೆ ಕಡೆ ಹೇಳಿದಂತಹ ಅರ್ಥಗಳು ನನಗೆ ಸ್ಫುರಿಸುವಂತಾಗಲಿ ಅಂತ ಅವನು ಕೇಳಬೇಕಂತ. ಈ ಭಗವಂತ 16 ವಿಷಯಗಳನ್ನು ಸ್ವೀಕಾರ ಮಾಡ್ತಾನೆ ಅಂತ ಇಲ್ಲಿ ವರ್ಣನೆ ಮಾಡ್ತಾರೆ. ಅವನೇನು 16 ವಿಷಯಗಳನ್ನು ಸ್ವೀಕಾರ ಮಾಡ್ತಾನೆ ಅಂದರೆ, ಅದನ್ನ ವಿಷ್ಣು ತೀರ್ಥರು ಹೇಳ್ತಾರೆ. ಷೋಡಶಾತ್ಮಕ ಭುಂಕ್ತೆ ಗುಣಾನ್ ಷೋಡಶಾತ್ಮಕ. ಅವನಿಗೂ 16 ರೂಪಗಳಿವೆ. ಮತ್ತೆ ಅವನು ಸ್ವೀಕರಿಸುವುದು 16 ರೂಪಗಳನ್ನಂತ. ಸ್ವೀಕರಿಸುವುದು 16 ರೂಪಗಳನ್ನು, ಸ್ವೀಕರಿಸುವುದು 16 ವಿಷಯಗಳನ್ನು ಕೂಡ. ಅದು ಯಾವ್ದ್ಯಾವುದು ಅಂದರೆ 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ ಮತ್ತು ಪಂಚವಿಧವಾದ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚೇತನ ಅನ್ನುವಂಥ 5 ವಿಧವಾದ ಮನಸ್ಸು ಮತ್ತು ಸಾಕ್ಷೀಂದ್ರಿಯ ಅನ್ನುವಂಥ 16 ಅಧಿಷ್ಠಾನಗಳಲ್ಲಿ ಆ ಭಗವಂತ ಇರ್ತಾನೆ. ಸಾಕ್ಷೀಂದ್ರಿಯದಲ್ಲಿ ಅವನು ಇರಬೇಕು, ಮನಸ್ಸಿನಲ್ಲಿರಬೇಕು, 5 ಕರ್ಮೇಂದ್ರಿಯದಲ್ಲಿರಬೇಕು, 5 ಜ್ಞಾನೇಂದ್ರಿಯಗಳಲ್ಲಿರಬೇಕು. ಆಗಲೇ ನಮ್ಮ ಎಲ್ಲ ಲೌಕಿಕ ಮತ್ತು ಆಧ್ಯಾತ್ಮಿಕ ಕ್ರಿಯೆಗಳು ಶುದ್ಧವಾಗಿ, ಸಾಂಗವಾಗಿ ನಡೀಲಿಕ್ಕೆ ಸಾಧ್ಯ. ಸಾಕ್ಷೀಂದ್ರಿಯದಲ್ಲಿರುವಂತಹ ಭಗವಂತನೇ ನಿತ್ಯ ಯಥಾರ್ಥ ಜ್ಞಾನ ಸ್ವರೂಪನಾದವನು. ಇದ್ರ ಬಗ್ಗೆ ಅಂತೂ ಏನೂ ವಿವಾದ ಇಲ್ಲ. ಅವನು ಯಥಾರ್ಥ ಜ್ಞಾನ ಸ್ವರೂಪ, ಸರ್ವಜ್ಞ, ಸರ್ವಕರ್ತ, ಸರ್ವಶಕ್ತ ಅನ್ನೋದ್ರ ಬಗ್ಗೆ. ಸರ್ವಕರ್ತ 5 ಕರ್ಮೇಂದ್ರಿಯಗಳಲ್ಲಿದ್ದಾನೆ, ಸರ್ವಜ್ಞ 5 ಜ್ಞಾನೇಂದ್ರಿಯಗಳಲ್ಲಿದ್ದಾನೆ, ಮನಸ್ಸಿನಲ್ಲೂ ಇದ್ದಾನೆ 5 ರೂಪಗಳ ಮನಸ್ಸಿನಲ್ಲಿ, ಮತ್ತೆ ಸಾಕ್ಷಿಯಲ್ಲೂ ಕೂಡ ಇದ್ದಾನೆ. ಅಥವಾ 16 ಬೇರೆ ಥರನೂ ಹೇಳ್ತಾರೆ. 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, ಪಂಚಭೂತಗಳು ಮತ್ತು ಮನಸ್ಸು, ಈ 16 ಅಧಿಷ್ಠಾನಗಳಲ್ಲಿದ್ದಾನೆ. 16 ರೂಪಗಳಿಂದ ನಿಯಾಮಕನಾಗಿದ್ದಾನೆ. ಅದರಲ್ಲೆಲ್ಲ ಗೊತ್ತಿದೆ, ತತ್ವನ್ಯಾಸ ಇತ್ಯಾದಿಗಳಲ್ಲಿ ಅದೆಲ್ಲ ಬಂದೇ ಬರ್ತದೆ. 16 ವಿಷಯಗಳನ್ನು ಅವನು ಸ್ವೀಕಾರ ಮಾಡ್ತಾನಂತ. 5 ಜ್ಞಾನೇಂದ್ರಿಯಗಳಿಂದ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳನ್ನು ಸ್ವೀಕಾರ ಮಾಡ್ತಾನೆ. 5 ಕರ್ಮೇಂದ್ರಿಯಗಳಿಂದ ವಚನ, ಸ್ವೀಕಾರ, ಗಮನ, ವಿಸರ್ಜನ ಮತ್ತು ರಮಣ, ಸುಖ ಪ್ರಾಪ್ತಿ ಮೊದಲಾದ ಕ್ರಿಯೆಗಳನ್ನು ಮಾಡ್ತಾನೆ. ಸಂಕಲ್ಪ, ವಿಕಲ್ಪ, ನಿಶ್ಚಯ, ಸಂಕಲ್ಪ ವಿಕಲ್ಪ ಇದು ಮನಸ್ಸಿನ ಕಾರ್ಯ. ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚೇತನ ಅಂತ 5 ಮನಸ್ಸಿನ ಭಾಗಗಳು. ಅದರಲ್ಲಿ ಸಂಕಲ್ಪ ವಿಕಲ್ಪಗಳು, ಆಪ್ಷನ್ಗಳು, ಅವೆಲ್ಲ ಮನಸ್ಸಿನ ಕೆಲಸ. ಬುದ್ಧಿಯ ಕೆಲಸ ತೀರ್ಮಾನ ಹೇಳೋದು.
ಆಪ್ಷನ್ಗಳನ್ನು ಮೊದಲು ಮನಸ್ಸು ಕೊಟ್ಟರೆ ಡಿಸಿಷನ್ ಕೊಡ್ತದೆ ಬುದ್ಧಿ. ಅಹಂಕಾರ ಅಂತನ್ನೋದು ನಾನು ನನ್ನದು ಅನ್ನುವಂಥ ಅಭಿಮಾನ, ಅದು ಅಹಂಕಾರ. ಚಿತ್ತಂ ಸ್ಮರಣ ಕಾರಣಂ ಬಹುಸ್ಮರಣ ಶಕ್ತಿಶ್ಚು ಚೇತನೈತ್ಯ ವಿಧೀಯತೆ. ಒಂದು ಅಲ್ಪಕಾಲದ ಸ್ಮರಣೆಗೆ ಚಿತ್ತ ಕಾರಣ, ಅದನ್ನು ಭಗವಂತ ಮಾಡಿಸ್ತಾನೆ. ದೀರ್ಘಕಾಲದ ಜನ್ಮಾಂತರದ ಸ್ಮರಣೆಗಳನ್ನೆಲ್ಲ ಚೇತನ ಮಾಡಿಸ್ತದೆ, ಅದನ್ನು ಭಗವಂತನೇ ಮಾಡಿಸ್ತಾನೆ. ಹೀಗೆ ಇದನ್ನೆಲ್ಲ ಮಾಡಿಸುವಂಥವನು ಆ ಭಗವಂತ. ಮನಸ್ಸಿಂದ ಆಯ್ತು. ಸಾಕ್ಷಿಯಿಂದ ಆಗಬೇಕಾದ ಎಲ್ಲ ಕೆಲಸಗಳು, ಎಲ್ಲ ಸಾಕ್ಷಿ ಎಲ್ಲ ಜ್ಞಾನಗಳನ್ನು ಗ್ರಹಿಸ್ತದೆ. ಮನುಷ್ಯನನ್ನು ಮುನ್ನಡೆಸುವುದೇ ಆ ಸಾಕ್ಷಿ. ಸಾಕ್ಷಿ ಅಂದ್ರೇ ಜೀವನೇ. ಆ ಜೀವನಲ್ಲೇ ಭಗವಂತ ಇದ್ದಾನೆ. ಇದನ್ನು ನಿತ್ಯ ನಾವು ಭಗವಂತನಿಗೆ ಅರ್ಪಣೆ ಮಾಡ್ತಾ ಇರಬೇಕು. ಇದೊಂದು ಯಜ್ಞ. ನಿತ್ಯವೂ ಕೂಡ, ಪ್ರತಿ ಕ್ಷಣವೂ ಕೂಡ 5 ಕರ್ಮೇಂದ್ರಿಯ, 5 ಕ್ಷಣ ಅಲ್ಲದೆ, ಪ್ರತಿ ಕ್ಷಣ ಅಲ್ಲದೆ ಹೋದರೂ ಯಾವಾಗಲೂ ಕೂಡ 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ ಇತ್ಯಾದಿಗಳ ಮೂಲಕ ನಾವು ಕೆಲಸ ಮಾಡ್ತಾನೆ ಇರ್ತೇವೆ. ಅವನು ಅದನ್ನು ಸ್ವೀಕಾರ ಮಾಡ್ತಾನೆ. ಆ ಗುಣಗಳನ್ನು ಅವನು ಸ್ವೀಕಾರ ಮಾಡ್ತಾನೆ. ಗುಣ ಅಂದರೆ ಇಲ್ಲಿ ಸತ್ವರಜಸ್ತಮೋ ಗುಣ ಅಂತ ಅರ್ಥ ಅಲ್ಲ, ಈ ವಿಷಯಗಳನ್ನು ಸ್ವೀಕಾರ ಮಾಡ್ತಾನೆ. ಸ್ವೀಕಾರ ಮಾಡಿ ನಮ್ಗೆ ಅದನ್ನು ಅನುಗ್ರಹ ಮಾಡ್ತಾನೆ. ಹಾಗೆ ಮಾಡಿದಾಗ ನಮ್ಮ ದೇಹ, ಮನಸ್ಸು, ಆತ್ಮ ಎಲ್ಲ ಸ್ವಚ್ಛ ಆಗ್ತದೆ. 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ ಅವು ಸ್ವಚ್ಛ ಆಗ್ತವೆ. ಮಾತನಾಡುವ ಇಂದ್ರಿಯ ಮತ್ತೆ ಅಲ್ಲಿರುವ ದೇವತೆ, ಅವರೆಲ್ಲರೂ ಆಡಿಸುವ ಮಾತು, ಇಲ್ಲಿ ಎಲ್ಲ ಕಡೆಯೂ ಕೂಡ ಭಗವಂತ ಬಂದು ನಿಲ್ತಾನೆ. ಅದನ್ನ ಅಲಂಕರಿಸ್ತಾನ ಅವನು. ನಾವು ಭಗವಂತನನ್ನು ನಾನಾ ವಿಧದ ಪುಷ್ಪಗಳಿಂದ, ಹಾರಗಳಿಂದ ಅಲಂಕರಿಸ್ತಿರ್ತೇವೆ. ಇಲ್ಲಿ ಭಗವಂತ ನೀನೇ ಆ ಮಾತನ್ನು ಅಲಂಕರಿಸಬೇಕು. ಮಘವನ್ ಚಿತ್ರಮರ್ಚ ಅಂತಿದೆಯಲ್ಲ, ಭಗವಂತನೇ ನಾನಾ ಥರದ ನಿನ್ನ ಪೂಜೆಯನ್ನು ನೀನೇ ಮಾಡ್ಕೋಬೇಕು. ಪೀಠದಲ್ಲಿ ಮಾತ್ರ ಅಲ್ಲ, ನಾನು ಪ್ರವಚನ ಮಾಡುವಾಗಲೂ, ನಾನು ಮಾತನಾಡುವಾಗಲೂ ನಿನ್ನ ಪೂಜೆ ಅಂತ ಇದನ್ನು ಭಾವಿಸ್ತೇನೆ. ಆದರೆ ಆ ಮಾತನ್ನು, ನನ್ನ ಮಾತನ್ನು ನೀನು ಅಲಂಕರಿಸ್ಬೇಕು ನಿನ್ನ ಸನ್ನಿಧಾನದಿಂದ. ಮತ್ತೆ ಶುದ್ಧವಾದ ಪಾಠದ, ಶುದ್ಧವಾದ ಅರ್ಥದ ಅರಿವನ್ನು ನನಗೆ ಕೊಡುವ ಮೂಲಕ ಅದನ್ನ ಅಲಂಕರಿಸ್ಬೇಕು ನೀನು. ಸುಮ್ಮನೆ ಅಲ್ಲಿ ಇದ್ರೆ ಆಗ್ಲಿಕ್ಕಿಲ್ಲ ಅಂತ ಅವನನ್ನ ಕೇಳ್ಕೊಳ್ಬೇಕು. ಹೀಗೆ ಸರ್ವ ಶರೀರಾಣ ಮುಖ್ಯತೋ ನಿರ್ಮಾತ ಭಗವಾನೇವೇತಿ ಸಯೇವ ಮುಖ್ಯ ಪಿತ ಅನ್ಯಸ್ತು ನಿಮಿತ್ತ ಮಾತ್ರಂ. ಇಂಥ ವಿಶಿಷ್ಟವಾದ ಶರೀರವನ್ನು ನಮಗೆ ಕೊಟ್ಟವನು, ಸಾಧನೆಗೆ ಅನುಕೂಲವಾದ ಶರೀರವನ್ನು ಕೊಟ್ಟವನು. ಅದರಲ್ಲಿ ಪಂಚಮಹಾಭೂತಗಳಿವೆ, ಪಂಚ ಜ್ಞಾನೇಂದ್ರಿಯಗಳಿವೆ, ಕರ್ಮೇಂದ್ರಿಯಗಳಿವೆ, ದೇವತೆಗಳಿದ್ದಾರೆ, ಷೋಡಶ ಕಲೆಗಳಿವೆ. ಇಂಥ ಕೊಟ್ಟಿದ್ರಿಂದ ಅವನೇ ಮುಖ್ಯ ಪಿತ. ನಮ್ಮ ತಂದೆ ತಾಯಿಯಂದ್ರು ಮೊದಲಾದವರು ನಿಮಿತ್ತ ಮಾತ್ರರು ಅಂತ ಹೀಗದರ ಅರ್ಥ. ಅದರೊಂದಿಗೆ ಈ 234ನೇ ಶ್ಲೋಕದ ವಿವರದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.